ನಮಸ್ಕಾರ. ನಿಮ್ಮ ಥೆರಪಿಸ್ಟ್ ಶಂಕರ್ ಮಾತಾಡೋದು. ಇದು ಎಲೆಕ್ಟ್ರಾನ್ ಸಿಟಿಯಲ್ಲಿ ಅಡ್ರೆಸ್ ಬರ್ತದೆ. ಶ್ರೀ ವಿನಾಯಕ ಪುತ್ತೂರು ಕಟ್ಟು. ಇವಾಗ ಈ ಮಗುಗೆ ಎಲ್ಬೋಲಿ ಏಟಾಗಿದೆ, ಕೈಯಲ್ಲಿ ಏನಾಗಿದೆ, ಏಟಾಗಿ ಆ ಜಾಯಿಂಟ್ ಓಪನ್ ಆಗಿಬಿಟ್ಟಿದೆ ಮತ್ತು ಲೈಟಾಗಿ ಏರ್ ಕ್ರ್ಯಾಕ್ ಇದೆ. ಈ ಮಗುಗೆ ವರ್ಮಾ ಥೆರಪಿ ಟ್ರೀಟ್ಮೆಂಟ್ ಮಾಡಿ ಮತ್ತು ಪುತ್ತೂರು ಕಟ್ಟು ಮೆಡಿಸಿನ್ ಹಾಕಿ ಕಟ್ ಹಾಕ್ತಾಯಿದ್ವಿ. ಈ ಮಗು ಕಮ್ಮಿ ಅಂದ್ರೂ ಒಂದು 5-6 ದಿನ ಬಿಟ್ಟು ಬಂದಿದ್ದಾರೆ. ಅದರಿಂದಾಗಿ ನೋವು ಸ್ವಲ್ಪ ಜಾಸ್ತಿನೇ ಇದೆ. ಈ ಮಗು ಚೆನ್ನಾಗಿ ಮಿನಿಮಮ್ ಅಂದ್ರೂ ಒಂದು ದಿನ ನೋವು ಇರುತ್ತದೆ. ಅದ್ರ ಮೇಲೆ ಚೆನ್ನಾಗಿ ರೆಡಿ ಆಗ್ತಾನೆ. ಕಮ್ಮಿ ಅಂದ್ರೂ 3 ಕಟ್ಟು ಹಾಕ್ಸ್ಬೇಕಾಗ್ತದೆ. ಆವಾಗ ಫಾಸ್ಟಾಗಿ ರೆಡಿ ಆಗಿಬಿಡ್ತಾನೆ. ಏನು ಆಟ ಆಡೋದು ಕೂಡ ಏನು ತೊಂದರೆ ಕೊಡಲ್ಲ. ಆರಾಮಾಗಿ ಸ್ಕೂಲ್ಗೆ ಹೋಗ್ಬೋದು, ಬರ್ಬೋದು, ಏನು ಸಮಸ್ಯೆ ಇಲ್ಲ. ಈ ಮಗುಗೆ ಕಮ್ಮಿ ಅಂದ್ರೂ ನಾರ್ಮಲಾಗಿ ಊಟ ಕೊಡಬಾರ್ದು. ಚಿಕನ್ ಕೊಡೋಂಗಿಲ್ಲ, ಮೊಟ್ಟೆ ಕೊಡೋಂಗಿಲ್ಲ, ಆಲೂಗಡ್ಡೆ ಕೊಡೋಂಗಿಲ್ಲ. ಈ ಮಗು ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಲು ಕೂಡ ಕೊಡಬೇಕಾಗ್ತದೆ. ನಾನ್ ವೆಜ್ಜಿ ಮಟನ್ ಮಾಂಸ ತಿನ್ಬೋದು ಮತ್ತು ಒರಿಜಿನಲ್ಲು ನಾಟಿ ಕೋಳಿ ಮಾಂಸ ತಿನ್ಬೋದು, ಏನು ತೊಂದರೆ ಕೊಡಲ್ಲ. ಈ ಮಗು ಕಮ್ಮಿ ಅಂದರೂ 1 ಕಟ್ಟಿಗೆ ನೋವು ಬಿಡ್ತದೆ. ಸೆಕೆಂಡ್ ಕಟ್ಟಿಗೆ ನಾರ್ಮಲಾಗಿ ಓಡಾಡ್ಬೋದು, ತೊಂದರೆ ಕೊಡಲ್ಲ. ಒಂದು ದಿನ ಈ ಮಗುಗೆ ರೆಸ್ಟ್ ತೊಗೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ಡೇಸ್ ಬಂದುಬಿಟ್ಟು ರಿಲೀಫ್ ಆಗೋದು. ಒಂದಿನ ರೆಸ್ಟ್ ತೊಗೊಂಡಿಲ್ಲ ಅಂದರೆ ತೊಂದರೆ ಕೊಡ್ತಾನೇ ಇರುತ್ತದೆ. ಈ ಸಮಸ್ಯೆಗಳು ಯಾವ ಥರ ಎಲ್ಲಿದ್ರೂ ಕೂಡ ಬನ್ನಿ, ರೆಡಿ ಮಾಡುವುದು ಸಾಧ್ಯ ಇದೆ. ಎಂಥ ಪ್ರಾಬ್ಲಮ್ ರೆಡಿ ಮಾಡೋಕ್ಕಾಗ್ತದೆ. ಬರೀ ಕಟ್ಟಿಕಲ್ ಸಮಸ್ಯೆ ಮಾತ್ರ ಅಲ್ಲ, ನರಗಳ ಸಮಸ್ಯೆ, ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತು ಬರೋಲ್ಲ, ಹಾರ್ಟು ತೊಂದರೆ ಇರೋದು, ಬ್ರೈನ್ ಪ್ರಾಬ್ಲಮ್ ಇರೋದು, ಈ ಥರ ಪ್ರಾಬ್ಲಮ್ ಎಲ್ಲ ಸರಿ ಮಾಡೋಕ್ಕೆ ಸಾಧ್ಯ ಇದೆ. ಎಲ್ಲಿದ್ದರೂ ಬನ್ನಿ, ಭೇಟಿ ಮಾಡಿ 100% ಸರಿ ಮಾಡೋಕ್ಕೆ ಸಾಧ್ಯ ಇದೆ. ನಂಬರ್ 1 ಕೆಲಸ ಮಾಡೋಕ್ಕಾಗ್ತದೆ. ವರ್ಮಾ ಥೆರಪಿ ಟ್ರೀಟ್ಮೆಂಟ್ ಮಾಡ್ತೀವಿ, ಫುಡ್ ರಿಫ್ಲೆಕ್ಸ್ ಟ್ರೀಟ್ಮೆಂಟ್ ಮಾಡ್ತೀವಿ. ಎಲ್ಲಿದ್ದರೂ ಭೇಟಿ ಮಾಡಿ, ಫೋನ್ ಮಾಡಿ. 100% ರಿಸಲ್ಟ್ ಸಕ್ಸಸ್ಫುಲ್ಲಾಗಿ 100% ಇರ್ತದೆ ರಿಸಲ್ಟ್.